ಬೈಕ್ ನಿಲ್ಲಿಸಿದ್ದಕ್ಕೆ 6 ಜನರ ತಲೆಗೆ ಗಂಭೀರ ಪೆಟ್ಟು. ಕ್ಷುಲ್ಲಕ ಕಾರಣಕ್ಕೆ ರಕ್ತದ ಕೋಡಿ. ರಸ್ತೆ ಬದಿ ಬೈಕ್ ನಿಲ್ಲಿಸಿದ ವಿಚಾರವನ್ನ ಮುಂದಿಟ್ಟು ಒಂದೇ ಕುಟುಂಬದ 6 ಮಂದಿಯ ಮೇಲೆ ಮತ್ತೊಂದು ಕುಟುಂಬದ 8 ಮಂದಿ ಏಕಾಏಕಿ ಮಾರಕಾಸ್ತ್ರಗಳೊಂದಿಗೆ ಅಟ್ಯಾಕ್ ಮಾಡಿ 6 ಜನರ ತಲೆಗೆ ಹೊಡೆದು ರಕ್ತದ ಕೋಡಿ ಹರಿದ ಭೀಕರ ಘಟನೆ ತಾಲೂಕಿನ ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮದಲ್ಲಿ ನಡೆದಿದೆ. ಗುಬ್ಬಿ ತಾಲೂಕು ಅಮ್ಮನಘಟ್ಟ ಗ್ರಾಮದ ಮಾರುತಿನಗರ ಬಡಾವಣೆಯ ನಿವಾಸಿಗಳಾದ ಹನುಮಂತಯ್ಯ, ದಿಲೀಪ್, ಜಯಮ್ಮ, ವೆಂಕಟೇಶ್ ಮತ್ತು ಪದ್ಮ ಈ 6 ಮಂದಿ ತೀವ್ರ ರಕ್ತಸ್ರಾವದಿಂದ ಗುಬ್ಬಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಪೈಕಿ ದಿಲೀಪ್ ಅವರ ಕೈ ಮೂಳೆ ಮುರಿತವಾಗಿದೆ. ಉಳಿದ 5 ಮಂದಿ ಅಸ್ವಸ್ಥರಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಂಜೆ ವೇಳೆ ದಿಲೀಪ್ ತನ್ನ ಬೈಕ್ನಲ್ಲಿ ಗುಬ್ಬಿಯಿಂದ ಬಂದು ಮನೆ ಮುಂದೆ ನಿಲ್ಲಿಸಿದ ವಿಚಾರಕ್ಕೆ ಏಕಾಏಕಿ ಅಶ್ಲೀಲ ಪದಗಳಿಂದ ಬೈಗುಳ ಆರಂಭಿಸಿ ಸ್ಥಳದಲ್ಲಿದ್ದ ದೊಣ್ಣೆ, ಗಳಗಳು, ಗೋದಲಿ ಹಿಡಿದು ಅಟ್ಯಾಕ್ ಮಾಡಿದ್ರು. ಬೈಕ್ ತೆಗೆಯುವಷ್ಟರಲ್ಲಿ ಜಗಳ ತೆಗೆದು ಮಾರಣಾಂತಿಕವಾಗಿ ಹೊಡೆದಿದ್ದಾರೆ. ಹಳೆ ವೈಷಮ್ಯ ಹಿನ್ನೆಲೆ ಪೂರ್ವ ನಿಯೋಜಿತವಾಗಿ ಸಜ್ಜಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ ಎಂದು ಗಾಯಾಳು ದಿಲೀಪ್ ನೇರ ಆರೋಪ ಮಾಡಿದ್ರು. ಗುಬ್ಬಿ ಸರ್ಕಾರಿ ಆಸ್ಪತ್ರೆಗೆ ಗುಬ್ಬಿ ಪೊಲೀಸರು ಭೇಟಿ ನೀಡಿ ಮುಂದಿನ ತನಿಖೆ ನಡೆಸಿದ್ದಾರೆ. ಹಲ್ಲೆ ಮಾಡಿದ ಯುವರಾಜ್, ಸಂಜಯ್, ಮಂಜಮ್ಮ, ರವೀಶ್, ಹೇಮಂತ್, ಶಾಂತರಾಜು, ಲಕ್ಷ್ಮಮ್ಮ, ಮೂಡಲಗಿರಿ ಇವರ ಮೇಲೆ ಪ್ರಕರಣ ದಾಖಲಿಸಲು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ. ದಿಲೀಪ್ ಕುಮಾರ್ ಅಂತ ಹೇಳಿ ಬೈಕ್ ನಿಲ್ಲಿಸಿದ್ದೆ. ಎಲ್ಲ ಹೋಗ್ಬಿಟ್ಟು ಬಂದು ಮನೆ ಕಾರಲ್ಲಿ ಬೈಕ್ ನಿಲ್ಲಿಸಿದ್ದೆ. ಮನೆ ಪಕ್ಕದ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಮಣ್ಣು ಹೊಡಿತಾ ಇದ್ದಾರೆ ಟ್ರ್ಯಾಕ್ಟರ್ನಲ್ಲಿ. ಜಸ್ಟು ಬೈಕ್ ಎತ್ಕೊಳ್ಳೋ ವಿಚಾರಕ್ಕೆ ನಮ್ಮನ್ನು ಎತ್ಕೊಳ್ಳೋ ಬೈಕು ನನ್ನ ಹತ್ರ ಕೆಲಕ್ಕೆ ಬ್ಯಾಡ್ ವಯಸ್ಸೆಲ್ಲ ಯೂಸ್ ಮಾಡೋದು, ಹಂಗೆಲ್ಲ ಮಾತಾಡಬೇಡಿ, ನನಗೆ ನಾರ್ಮಲಾಗಿ ಹೇಳಿ ಅರ್ಥ ಆಗಿ ಗಾಡಿ ತಗೋತೀನಿ ಅಂತ ನಾನು ಅಂದೆ. ಆದ್ರೂ ಏನು ಮಾಡೋದು ಅಂದರೆ ಇಮಿಡಿಯೇಟು ಹತ್ತಿಸ್ತೀನಿ, ನಾನು ಟ್ರ್ಯಾಕ್ಟರ್ ಹತ್ತಿಸ್ತೀನಿ ಅಂತೇಳಿ ಇಮಿಡಿಯೇಟ್ ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ಕೊಂಡ್ರು. ನಾನು ಬೈಕ್ ಮೇಲೆ ಹತ್ಸೋದಕ್ಕೆ ನನ್ನ ಗಾಡಿ ಇನ್ಶೂರೆನ್ಸ್ ಇದೆ, ನಾನು ಕ್ಲೈಮ್ ಮಾಡ್ಕೊತೀನಿ, ಹಚ್ಚಿ ಆಯಿತು ಅಂತ ಅಂದೆ. ಇಮಿಡಿಯೇಟ್ ಹೋಗಿ ಹಂಗೆ ಅಂತಿದ್ದಂಗೆ ಹೋಗಿ ದೊಣ್ಣೆ, ಕೋಲು ಮತ್ತು ಬುದ್ಧಿ ಸಲಾಕೆಗಳು, ಕಬ್ಬಣದ ರಾಡು ಇಷ್ಟನ್ನು ತೊಗೊಂಡು ಇಮಿಡಿಯೇಟ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ನಿಮ್ಗೆ ವಿಡಿಯೋ ಫುಟೇಜಸ್ ಕೊಡ್ತೀನಿ, ನನ್ನ ಹತ್ರ ಇದೆ ಅವೆಲ್ಲ, ಹೆಂಗೆ ಹೊಡೆದಿದ್ದಾರೆ ಅಂತೇಳಿ ಅಟ್ಯಾಕ್ ಮಾಡಿದ್ರು. ಇವ್ರು ನಮ್ಮನ್ನು ಅಜ್ಜಿ ಮತ್ತು ನಮ್ಮ ಮಾವನ ಮಕ್ಕಳು ಇವಳು ನನ್ನ ಬಿಡಿಸ್ಕೊಳಕ್ಕೆ ಬಂದು ಇವಳು ಬಟ್ಟೆ ಎಲ್ಲ ಹಿಡಿದು ಎಳೆದಾಡ್ಬಿಟ್ಟು ಇವಳಿಗೆ ರಾಡಲ್ಲಿ ಹೊಡೋದ್ರು ತಲೆಗೆ. ಇವಳಿಗೆ 5 ಸ್ಟಿಚ್ ಹಾಕಿದ್ದಾರೆ. ಪ್ರತಿಯೊಬ್ಬರಿಗೂ 7, 5 ಹಿಂಗೆ ಈ ಥರ ಸ್ಟಿಚ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ. ನನಗೆ ಇಲ್ಲಿ ಎಡಗೈಗೆ ಇದಾಗಿದೆ, ಫ್ರ್ಯಾಕ್ಚರ್ ಆಗಿದೆ ಇದು ಆ್ಯಕ್ಚುಲಿ, ಮತ್ತು ಬೆನ್ನಿಗೆಲ್ಲ ಹೊಡೆದಿದ್ದಾರೆ. ನಿಮಗೆ ಇವತ್ತು ಫುಟೇಜಸ್ ಎಲ್ಲ ಕೊಡ್ತೀನಿ ನಾನು ನಿಮ್ಗೆ ಏನೇನು ಮಾಡಿದ್ದಾರೆ ಅಂತೇಳಿ. ಟೋಟಲಾಗಿ ಅಲ್ಲಿಗೆ ಯುವರಾಜು ಮತ್ತು ಶಾಂತರಾಜು, ರವೀಶು, ಆಮೇಲೆ ಮಂಜುಳಾ, ಇನ್ನೊಬ್ಬರು ರವೀಶ ಒಂದು ಹೆಂಡತಿ ಮಂಜುಳಾ, ಮತ್ತು ಹೇಮಂತ್ ಅಂತೇಳಿ ಇಷ್ಟು, ಸಂಜಯ್ ಅವ್ರ ಮಗ ಸಂಜಯ್, ಶಾಂತರಾಜು ಮತ್ತು ಹೇಮಂತು ಮತ್ತು ಗರ್ಭಸಮ್ಮ ಮತ್ತು ಅವರ ಮುಳ್ಳಿಗೆರೆ ಇವರೆಲ್ಲ ಅಲ್ಲಿ ನೋಡ್ತಾ ಇದ್ರು. ಮತ್ತು ಇನ್ನೊಬ್ರು ಕೆಲವೊಬ್ರು ಬೇರೆಲ್ಲ ನೋಡ್ಕೊಂಡು ನಿಂತಿದ್ರು, ಬಟ್ ಯಾರು ಬಿಡ್ಸಕ್ಕೆ ಬರಲಿಲ್ಲ. ಅಷ್ಟೆಲ್ಲ ಮಾರಣಾಂತಿಕ ಅಲ್ಲೇ ಆಗ್ತಾಯಿದ್ರು. ನಮ್ಮ ಮೇಲೆ ಬ್ಲಡ್ ಬರ್ತಾಯಿದ್ರು, ತಲೆ ಎಲ್ಲ ಬ್ಲಡ್ ಬರ್ತಾಯಿದ್ರು, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು, ಅಷ್ಟು ಯಾರು ಬಿಡ್ಸಕ್ಕೆ ಬರಲಿಲ್ಲ. ಈ ಜಗತ್ತಲ್ಲಿ ಏನು ಮಾನವೀಯತೆ ಐತೋ ಇಲ್ವೋ ಏನೋ ಗೊತ್ತಿಲ್ಲ. ಏನು ಹಳೆ ದ್ವೇಷ ಏನಾದರೂ ಇತ್ತಾ? ಹಳೆ ದ್ವೇಷ ಏನಿಲ್ಲ ಸರ್, ನಾವು ಅದೇ ಚೆನ್ನಾಗಿ ಆಗಿದ್ವಿ, ಬೆಳೆದಿದ್ವಿ ಅನ್ನೋ ಥರಕ್ಕೆ ರೋಡಿನ ವಿಚಾರ. ಅದು ಆ್ಯಕ್ಚುಲಿ CC ರೋಡ್ ನಮ್ಮ ಮನೆ ಹತ್ರ ಇರೋದು. ನಾವು ಮುಂಚೆಲ್ಲ ನಾವು ನಮ್ಮ ಹೆಸರಲ್ಲಿ ಇತ್ತದು. CC ರೋಡ್ ಯಾವಾಗ ಕನ್ವರ್ಷನ್ ಆಯ್ತಲ್ಲ, ಅದು ಗೌರ್ಮೆಂಟಿಗೆ ರಿಜಿಸ್ಟರ್ ಆಯಿತು ಅಂತ ಹೇಳ್ಬಿಟ್ಟು ಅದು ಇದಾಯಿತು. ಅದೊಂದು ಬಲ ಬಂತು ಅವ್ರಿಗೆ, ಸರಿನಾ? ಆ ಥರಕ್ಕಾಗಿ ಮನೆ ಹತ್ರ ಸರ್, ಮನೆಗೆ ಅರ್ಧ ಅಡಿ ಫೂಟ ಇದೆ, ಅಲ್ಲೇನೋ ಟ್ರ್ಯಾಕ್ಟರ್ ತಿರುಗಿಸಿದ್ರೆ ಹೋಗಿ ಮನೆ ಹೊಡೆಯುತ್ತೆ, ಸರಿನಾ? ಅಲ್ಲಿ ಗಾಡಿ ನಿಲ್ಲಿಸಿದೆ ಅಷ್ಟೇ. ನಾನು ಇಂಟೆನ್ಷನ್ ನಿಲ್ಲಿಸೇ ಇಲ್ಲ ಬಿಡಿ, ನನಗೆ ಆ ತಾಟೇ ಇಲ್ಲ. ಅವರು ಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು ದೊಣ್ಣೆಗಳು, ಕಡ್ಡಿಗಳು, ಕೋಲ್ಗಳು, ರಾಡ್ಗಳನ್ನೆಲ್ಲ ಸೆಂಟ್ರಿಂಗ್ ಬರುತ್ತಲ್ಲ, ಸೆಂಟ್ರಿಂಗ್ ರಾಡ್ಗಳನ್ನೆಲ್ಲ ತೊಗೊಂಡ್ಬಿಟ್ಟು ಹೊಡೆದಿರೋದು. ಅಜ್ಜಿಯವ್ರಿಗೆ ಹೊಡೆದಿದ್ದಾರೆ, ಇವ್ರಿಗೆ ಅಷ್ಟು ನೋಡಿ ಬಟ್ಟೆ ಎಲ್ಲ ಹಿಡಿದು ಎಳೆದಾಡ್ಕೊಂಡು ಹೊಡೆದಿರೋದೆಲ್ಲ ಶುಗರ್ ಆಗಿದೆ. ನಮ್ಮ ತಂದೆಯವರು ಮತ್ತು ನಮ್ಮ ಲಾಸ್ಟಿಗೆ ಬಂದರು. ಅವ್ರು ನಮಗೆ ಬಿಡ್ಸೋಕೆ ನಾವಿರ್ಲಿವೇನೋ ಕೇಳಬೇಕಿತ್ತು ಅಂತ ಅಂದಿದ್ದಕ್ಕೆ ನಮ್ಮನ್ನು ಬರ್ತೀರಾ ಬರ್ರಿ, ಯಾವನು ಬರ್ತೀರಾ ಅಂತ ಹೇಳ್ಬಿಟ್ಟು ಎಲ್ಲ